ಶರಣು ಶರಣಾರ್ಥಿ. ನಾನು ಪ್ರೇಮ್ ಚೌಗ್ಲ, ಅಖಿಲ ಲಿಂಗಾಯತ ನೂರು ಕಾಯಕ ಪಂಗಡಗಳ ಒಕ್ಕೂಟ ರಾಜ್ಯ ಘಟಕ ಬೆಳಗಾವಿಯ ವಚನ ಸಂದರ್ಶನದಲ್ಲಿ ಇವತ್ತು ರಾಮ್ಜಿ ಭಜಂತ್ರಿ ಅವರು ಬಂದಿದ್ದಾರೆ. ಕೊರವ ಸಮಾಜದ ಜಿಲ್ಲಾಧ್ಯಕ್ಷರು. ಇವತ್ತು ವಚನ ಸಂದರ್ಶನ ಜೊತೆಗೆ ಅವರ ಪರಿಚಯ ಹಾಗೂ ವಚನ ಸಂದರ್ಶನ. ಇದು ಕಾರಣ ಏನೆಂದರೆ ಶ್ರಾವಣ ನಿಮಿತ್ತ ವಚನ ಸಂದರ್ಶನ ನಡೆಸ್ತಾ ಇದ್ದೇವೆ. ಸದಾ ವಚನವನ್ನು ಸ್ಟಾರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಶರಣಾರ್ಥಿಗಳು. ನಾನು ರಾಮ್ಜಿ ಭಜಂತ್ರಿ, ಬೆಳಗಾವಿ ಜಿಲ್ಲಾ ಕೊರಮ ಸಮಾಜದ ಅಧ್ಯಕ್ಷನಾಗಿದ್ದೇನೆ. ನಾನು ನೂಲಿ ಚಂದನವರ ಒಂದು ವಚನನ್ನ ಹೇಳ್ತೀನಿ. ಇದಿರ ಭೂತ ಹಿತಕ್ಕಾಗಿ ಗುರುಭಕ್ತಿಯ ಮಾಡಲಿಲ್ಲ, ಆರ್ಥಿಕಗಾರಿಕೆಗಾಗಿ ಲಿಂಗವ ಬಿಟ್ಟು ಪೂಜಿಸಲಿಲ್ಲ, ರಾಜಚೋರರ ಬಯಕಂಜಿ ಜಂಗಮ ದಾಸೋಹ ಮಾಡಲಿಲ್ಲ, ಅವ ಕೃಪೆಯಾದರೂ ಭಾವಶುದ್ಧವಾಗಿರಬೇಕು, ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವನ್ನು ಅರಿಯ ಬಲ್ಲಡೆ. ಅಂದರೆ ಇದಿರ ಭೂತ ಹಿತಕ್ಕಾಗಿ ಪೂಜಿಸಲಿಲ್ಲ ಅಂದರೆ ಯಾರಿಗೂ ಹೆದರಿ ಭೂತ ಅವು ಇವು ಅದಾವ ಅಂಥೇಳಿ ಅದನ್ನೇನು ನಾವು ಪೂಜಿಸಲಿಲ್ಲ ಅಂಥೇಳಿ. ಆರ್ಥಿಕಗಾರಿಕೆಗೆ ಲಿಂಗ ಬಿಟ್ಟ ಅಂದ್ರೆ ಯಾರ ನೀ ಯಾಕೆ ತೊಗೊಂಡಪ್ಪ ಲಿಂಗ, ಇದನ್ನ ಯಾಕೆ ಹಿಡ್ದಿ ಅಂತಂದು ಅವ್ರಿಗೇನ ಹೆದರಿ ನಾ ಏನ ಲಿಂಗ ಪೂಜೆ ಮಾಡಲಿಲ್ಲ ಅಂಥೇಳಿ ಚಂದೇಶ್ವರ ಲಿಂಗ ನೂಲಿ ಚಂದನವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತು ರಾಜಚೋರರ ಬಯಕಂಜಿ ಜಂಗಮ ದಾಸೋಹ ಮಾಡಲಿಲ್ಲ. ಯಾರ ದಾಸೋಹ ಯಾಕೆ ಮಾಡ್ತಿ ಹಂಗ ಹಿಂಗ ಯಾರಿಗೂ ಕೂಡ ಹೆದರದೆ ಧೈರ್ಯಶಾಲಿಯಾಗಿ ಚಂದಯ್ಯನವರು ಸದಾ ಅವರು ಕಾಯಕ ಮಾಡಿ ಬಂದಂಥ ಹಣದಲ್ಲಿ ದಾಸೋಹವನ್ನು ಒಂದು ಮನಸ್ಫೂರ್ತಿಯಾಗಿ ದಾಸೋಹವನ್ನು ಸಲ್ಲಿಸ್ತಿದ್ರು ಅಂಥೇಳಿ. ಅವ ಕೃಪೆಯಾದರೂ ಭಾವ ಶುದ್ಧವಾಗಿರ್ಬೇಕು. ಅಂದರೆ ನಾವು ಏನೇ ಮಾಡ್ರೂ ನಮ್ಮ ಮನಸ್ಸು ಶುದ್ಧ ಇರಬೇಕು. ಏನಪ್ಪ ಇವ್ ಪಟ್ನಿ ಹಿಂಗೆ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಭಾವನೆ ಚೆನ್ನೈನವ್ರಿಗೆ ಇದ್ರಿಕಿಲ್ಲ. ಅದಕ್ಕೆ ಶುದ್ಧ ಕಾಯಕದಿಂದ ಬಂದಂಥ ಮಂದಿಗೆಲ್ಲ ದಾಸೋಹ ಮಾಡುವಂಥ ಒಂದು ಪ್ರವೃತ್ತಿ ಇತ್ತು ಅವರಿಗೆ. ಅಂದರೆ ಬಸವಣ್ಣನವರ ಒಂದು ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಅದು ಚಂದೇಶ್ವರ ಅವರು ಪ್ರತಿದಿನ ಜ್ಞಾನವನ್ನು ಮಾಡ್ತಿದ್ರು ಅಂಥೇಳಿ ಈ ಒಂದು ಸಾರಾಂಶ. ಈ ಸಂಘಟನೆ ಜೊತೆ ತಾವು ಸದಾ ಇರಬೇಕು. ನಾವೆಲ್ಲರೂ ಕೂಡಿ ಒಟ್ಟಿಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಯಂತಿಗಳನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ನಾವೆಲ್ಲರೂ ಕೂಡಿ, ನಾವು ಭಾರತೀಯರು, ನಾವು ಕರ್ನಾಟಕದವರು, ನಾವೆಲ್ಲರೂ ಲಿಂಗಾಯತರೆಂದು ಈ ಸಂಘಟನೆ ಮುಖಾಂತರ ನಾವು ಮುಂದುವರಿಬೇಕು. ಈ ಮುಖಾಂತರ ಏನು ಹೇಳೋದಂದ್ರೆ ಯುವಕರು ಮಹಿಳೆಯರು ಎಲ್ಲದರಲ್ಲಿ ಮುಂದಾಗಿ ಬರಬೇಕು. ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವ ಒಂದು ಸಂದೇಶವನ್ನು ನಮ್ಮ ರಾಜ್ಯದಲ್ಲಿ ತೋರಿಸಬೇಕಂತ ಇದು ಕಳಕಳಿಯ ವಿನಂತಿ. ಧನ್ಯವಾದಗಳು. ಶರಣು ಶರಣಾರ್ಥಿ.